ನಮಸ್ಕಾರ ಎಲ್ಲರಿಗೂ. ನಾವಿವತ್ತು ಪರ್ಸಿಮನ್ ಫ್ರೂಟ್ ಶ್ರೀಖಂಡ್ ಮಾಡೋದು ಹೇಗೆ ಅಂತ ನೋಡೋಣ. ನಾನಿಲ್ಲಿ ಒಂದು ಪಾತ್ರೆ ಮೇಲೆ ಮಸ್ಲಿನ್ ಕ್ಲಾತ್ನ ಹಾಕ್ಕೊಳ್ತಾ ಇದ್ದೀನಿ. ಈ ಬಟ್ಟೆ ಮೇಲೆ ನಾನು ಮನೆಯಲ್ಲೇ ಮಾಡಿಟ್ಟಿರುವಂತಹ ಗಟ್ಟಿ ಮೊಸರನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವು ಫ್ರೆಶ್ ಮೊಸರನ್ನ ಯೂಸ್ ಮಾಡೋದ್ರಿಂದ ಶ್ರೀಖಂಡ್ ಹುಳಿಯಾಗಿ ಬರಲ್ಲ. ಸೊ ನಾವಿವಾಗ ಇದನ್ನು ಒಂದು 7ರಿಂದ 8 ಗಂಟೆ ಕಾಲ ಕಟ್ಟಿ ಇಡಬೇಕು. ಈ ರೀತಿ ಗಟ್ಟಿಯಾಗಿ ಇದನ್ನು ಕಟ್ಟಿಡಬೇಕು. ಇದರಲ್ಲಿರೋ ನೀರಿನ ಅಂಶ ಎಲ್ಲ ಹೊರಗಡೆ ಹೋಗಬೇಕು. ನಾನಿವಾಗ ಒಂದು ಚಿಕ್ಕ ಬೌಲಲ್ಲಿ ಸ್ವಲ್ಪ ಕೇಸರನ್ನ ತಗೊಳ್ತಾ ಇದ್ದೀನಿ. ಇದಕ್ಕೆ ನಾನು ಬಿಸಿ ಹಾಲನ್ನು ಹಾಕಿ ನೆನೆಯೋಕ್ಕೆ ಇಡ್ತೀನಿ. ನೀವು ಬಿಸಿ ಹಾಲನ್ನು ಹಾಕಿ ನೆನೆಯೋಕ್ಕೆ ಇಡೋದ್ರಿಂದ ಇದ್ರ ಕಲರ್ ಡಾರ್ಕಾಗಿ ಚೆನ್ನಾಗಿ ಬರುತ್ತೆ. ಬನ್ನಿ ಇವಾಗ ಕಟ್ಟಿಟ್ಟಿರೋ ಮೊಸರನ್ನ ನೋಡೋಣ. ನೋಡಿ ಇದು ಎಷ್ಟು ಗಟ್ಟಿಯಾಗಿ ಬಂದಿದೆ ಅಂತ. ಇದನ್ನು ನಾನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾವು ನೆನೆ ಇಟ್ಟಿರುವಂಥ ಕೇಸರ ಹಾಲನ್ನು ಹಾಕ್ಕೊಳ್ಬೇಕು. ಹಾಲು ತುಂಬ ಹಾಕ್ಕೊಳ್ಳೋದು ಬೇಡ, ಒಂದು 2 ಟೇಬಲ್ ಸ್ಪೂನ್ ಆದರೆ ಸಾಕು. ಇಲ್ಲಾಂದರೆ ಶ್ರೀಖಂಡ್ ತುಂಬ ತೆಳುವಾಗಿ ಬರುತ್ತೆ. ಇದಕ್ಕೆ ನಾನು ಪರ್ಸಿಮನ್ ಫ್ರೂಟ್ ಪೇಸ್ಟ್ನ ಹಾಕ್ಕೊಳ್ತಾ ಇದ್ದೀನಿ. ಅಂದರೆ ಅದರ ಪ್ಯೂರಿ ಮಾಡಿಟ್ಕೊಂಡಿದ್ದೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಯಾಲಕ್ಕಿ ಪುಡಿ ಮತ್ತು ಇದಕ್ಕೆ ಕಟ್ ಮಾಡಿಟ್ಕೊಂಡಿರೋವಂಥ ಪರ್ಸಿಮನ್ ಫ್ರೂಟ್ನ ಹಾಕ್ಕೊಳ್ತಾ ಇದ್ದೀನಿ. ಇದು ಮಧ್ಯೆ ಮಧ್ಯೆ ಬಾಯಲ್ಲಿ ಬರೋದ್ರಿಂದ ಇದರ ಟೇಸ್ಟ್ ಇನ್ನೂ ಚೆನ್ನಾಗಿ ಬರುತ್ತೆ. ಇದನ್ನು ನೀವು ಐಸ್ ಕ್ರೀಮ್ ಥರ ಕೂಡ ಮಕ್ಕಳಿಗೆ ಕೊಡ್ಬೋದು. ಇದಕ್ಕೆ ನಾನು ಶುಗರ್ ಹಾಕ್ತಾ ಇಲ್ಲ, ಅದ್ರ ಬದಲಿಗೆ ನಾನು ಇದಕ್ಕೆ ಹನಿನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಇವಾಗ ಶ್ರೀಖಂಡ್ ರೆಡಿ ಆಗಿದೆ. ಬನ್ನಿ ನನ್ನ ಮಗನಿಗೆ ಕೇಳೋಣ ಟೇಸ್ಟ್ ಹೇಗಿದೆ ಅಂತ. ಹೇಗಿದೆ ಕಂದ? ಟೇಸ್ಟ್ ಹೇಗಿದೆ?